ಹಾಯ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಪ್ರಜ್ಞಾ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಿಂದಿನ ವಿಡಿಯೋ ನೋಡಿದ್ದಕ್ಕೆ, ಲೈಕ್ ಮಾಡಿದ್ದಕ್ಕೆ, ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹೀಗೇ ನಿಮ್ಮ ಪ್ರೋತ್ಸಾಹ, ಆಶೀರ್ವಾದ ಯಾವಾಗಲೂ ನನ್ನ ಮೇಲಿರಲಿ. ಥ್ಯಾಂಕ್ ಯು. ನಾನಿದ್ದೀನಿ ಈಗ ಲಾಸ್ ವೇಗಸ್ಸಲ್ಲಿ. ಇವತ್ತಿಗೆ ಬಂದು 2 ದಿನ ಆಗ್ತಾ ಇದೆ. ನಾವು ಹಿಂದಿನ ವಿಡಿಯೋದಲ್ಲಿ ಬೆಲಾಜಿಯೋದ ಹೋಟೆಲ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಮುಗಿಸಿ ಬೊಟಾನಿಕಲ್ ಗಾರ್ಡನ್ ನೋಡಿ ಮತ್ತು ಲಕ್ಸುರಿ ಶಾಪ್ಸ್ ನೋಡಿ ಈಗ ಸೀಸರ್ಸ್ ಪ್ಯಾಲೇಸ್ನ ಹೊರಗಡೆಯಿಂದ ನೋಡ್ತಾ ಇದ್ದೆವು. ಇವತ್ತು ಬನ್ನಿ ಸೀಸರ್ಸ್ ಪ್ಯಾಲೇಸ್ನ ಒಳಗಡೆ ಹೇಗಿದೆ, ಏನೇನಿದೆ ಅಂತ ನೋಡುವ. ರೋಮನ್ ಥೀಮ್ನ ಲಕ್ಸುರಿ ರೆಸಾರ್ಟಲ್ಲಿ 4,000 ರೂಮು ಇತ್ತು. 1,24,000 ಸ್ಕ್ವೇರ್ ಫೂಟ್ ಕಸಿನೋ ಪ್ಲೇಸ್, 5 ಎಕರೆ ಗಾರ್ಡನ್ ಆಫ್ ದ ಗಾಡ್ಸ್ ಪೂಲ್ ಓಯಸಿಸ್ ಇದೆ. 26ಕ್ಕಿಂತಲೂ ಜಾಸ್ತಿ ರೆಸ್ಟೋರೆಂಟ್ಸ್, ಹೆಲ್ಸ್ ಕಿಚನ್ ಮತ್ತು ಬಕುನಾಲ್ ಬಫೆ ಮೇನ್ ಅಟ್ರಾಕ್ಷನ್ ಇಲ್ಲಿ. ಎಂಟರ್ಟೈನ್ಮೆಂಟ್ಗಾಗಿ ನೈಟ್ ಕ್ಲಬ್ ಓಮ್ನಿಯಾ ಇದೆ. ಹಾಗೆ ಶೋಸ್ ನೋಡಲಿಕ್ಕೆ ದ ಕೊಲೋಸಿಯಂ ಥಿಯೇಟರ್ ಇದೆ. ನೀವು ಹ್ಯಾಂಗೋವರ್ ಮತ್ತು ಓಷಿಯನ್ 11 ಮೂವಿ ನೋಡಿರ್ತೀರಲ್ಲ, ಆ ಮೂವಿಯಲ್ಲಿ ಕಾಣುವ ಹೋಟೆಲ್ ಮತ್ತು ಕಸಿನೋ ಸೀನ್ಸ್ ಎಲ್ಲ ಇದೇ ಸೀಸರ್ ಪ್ಯಾಲೇಸ್ ಅಲ್ಲಿ ಶೂಟಿಂಗ್ ಮಾಡಿದ್ದು. ಈ ಸೀಸರ್ ಪ್ಯಾಲೇಸ್ನ ಹೋಟೆಲ್ ಅಂಡ್ ಕಸಿನೋ ಒಳಗಡೆ ಹೆಸರಿನ ತಕ್ಕನಾಗೆ ಒಂದು ಆಧುನಿಕ ರೋಮನ್ನ ಅರಮನೆ ತರಾನೇ ಇತ್ತು. ಈ ಜಗಮಗಿಸುವ ಲೈಟ್ ಇಂದ ಹೊಳೆಯುವ ಮಾರ್ಬಲ್ ಕಂಬಗಳು ಮತ್ತು ಮಾರ್ಬಲ್ ಫ್ಲೋರ್ ನೋಡಿ. ಅಲ್ಲಿ ನೀವು ನೋಡ್ತಾ ಇರೋದು ಪೋಕರ್ ಮತ್ತು ಬ್ಲ್ಯಾಕ್ ಜಾಕ್ ಅಂತ ಕಸಿನೋ ಗೇಮ್ಸ್ನ ಟೇಬಲ್ ಮೇಲೆ ಆಡ್ತಾ ಇರೋದು. ಹಾಗೆಯೇ ಅಲ್ಲಿ ಮೇಲೆ ಇರುವ ಶ್ಯಾಂಡ್ಲಿಯರ್ ಲೈಟ್ ಅಂತೂ ನನ್ನ ಕಣ್ ತುಂಬ ಸೆಳೆಯಿತು. ಇದು ಇಲ್ಲಿಯ ಫೇಮಸ್ ನೈಟ್ ಕ್ಲಬ್ ಓಮ್ನಿಯಾ ಅಂತ. ಇಲ್ಲಿ ನೀವು ನೋಡ್ತಾ ಇರೋದು ಸ್ಪೋರ್ಟ್ಸ್ ಮೇಲೆ ಬೆಟ್ಟಿಂಗ್ ಆಡುವಂತ ಜಾಗ. ಇದಕ್ಕೆ ಸೀಸರ್ ಸ್ಪೋರ್ಟ್ಸ್ ಬುಕ್ ಅಂತಾರೆ. ಇದು ನೀವು ನೋಡ್ತಾ ಇರೋದು ಡೊಮಿನಿಕ್ ಕ್ಯಾನ್ಸೆಲ್ ಕ್ರೋನೆಟ್ ಅಂಡ್ ಪೇಸ್ಟ್ರಿ ಫ್ರೆಂಚ್ ಬೇಕರಿ. ಫುಡ್ ಅಲ್ಲದೇನೆ ಇದು ತುಂಬ ಫೇಮಸ್. ಇನ್ನೊಂದು ವಿಷಯ ಯಾಕೆ ಅಂತ ನೀವೇ ನೋಡಿ. ಈ ರೋಬೋ ಶೆಫ್ ನಿಮಗೆಲ್ಲ ಹಾಯ್ ಹೇಳ್ತಾ ಉಂಟು. ಎಲ್ಲರೂ ಒಮ್ಮೆ ಹಾಯ್ ಹೇಳಿ ಅದಕ್ಕೆ.
ಇದರ ಹೆಸರು ಡೊಮಿನಿಕ್ ಕ್ಯಾನ್ಸಲ್ ಕುಕಿ ಶಾಟ್ ರೋಬೋಟ್. ನೀವು QR ಕೋಡ್ನ ಸ್ಕ್ಯಾನ್ ಮಾಡಿ ಆರ್ಡರ್ ಮಾಡಿದರೆ ಈ ಲೋಟ ಥರ ಇರೋ ಕುಕ್ಕಿಯಲ್ಲಿ ವೆನಿಲಾ ಮಿಲ್ಕ್ನ ಹಾಕಿ ಕೊಡುತ್ತೆ. ಮಿಲ್ಕ್ ಕುಡಿದು ನೀವು ಆ ಕುಕ್ಕಿ ಗ್ಲಾಸ್ನ ತಿನ್ನಲೂಬಹುದು. ಈ ಮುದ್ದಾದ ರೋಬೋಗೆ ಬಾಯ್ ಮಾಡ್ತಾ ಮುಂದೆ ಹೋದೆವು. ಹಾಗೆ ಮುಂದೆ ಹೋಗ್ತಾ ಶೆಫ್ ಗಾರ್ಡನ್ ರ್ಯಾಮ್ಸಿ ಅವರ ಇನ್ನೊಂದು ರೆಸ್ಟೋರೆಂಟ್ ಈ ಸೀಸರ್ಸ್ ಪ್ಯಾಲೇಸ್ನ ಒಳಗಡೆ ನೋಡ್ಲಿಕ್ಕೆ ಸಿಕ್ತು. ಸೀಸರ್ಸ್ ಪ್ಯಾಲೇಸ್ನ ಒಳಗಡೆ ಇರುವ ಶಾಪಿಂಗ್ ಮಾಲ್ ಹೆಸರು ದ ಫೋರಮ್ ಶಾಪ್ಸ್. ಫೋರಮ್ ಅಂತ ಹೆಸರು ಕೇಳಿ ನನಗೆ ಪಕ್ಕ ನೆನಪಾಗಿದ್ದು ನಮ್ಮ ಬೆಂಗಳೂರಿನ ಕೋರಮಂಗಲದ ಫೋರಮ್ ಮಾಲ್. ನಾವು ಈಗ ದ ಫೋರಮ್ ಶಾಪ್ಸ್ಗೆ ಎಂಟರ್ ಆಗ್ತಾ ಇದ್ದೇವೆ. ವಾವ್, ನನಗೆ ಒಂಥರ ಇಲ್ಯೂಷನ್ ಚಕ್ಕರ್ ಬರ್ತಾ ಇದೆ. ನನಗೆ ಹೈಟಲ್ಲಿ ನಾನೆಲ್ಲೋ ಮೇಲೆ ಇದ್ದೇನೆ ಅಂತ. ಈ ಸ್ಕೈ ನೋಡಿ, ಒಂದು ಅಂದಾಜಿಗೆ ಒಂದು ಟೈಮ್ ಎಷ್ಟಾಗಿರ್ಬೋದು ಅಂತ ಹೇಳಿ. ನೀವು ಕಮೆಂಟ್ಸ ಮಾಡ್ಬೋದು, ಒಂದು ಟ್ರೈ ಮಾಡಿ. ಆ್ಯಕ್ಚುಲಿ ಇದು ಮಧ್ಯಾಹ್ನ 3 ಗಂಟೆ. ಇದೇ ಈ ಫೋರಮ್ ಶಾಪ್ಸ್ನ ಸ್ಪೆಷಾಲಿಟಿ. ನೀವು ನೋಡ್ತಾ ಇರುವ ಈ ನೀಲಾಕಾಶ ಒಂದು ಆರ್ಟಿಫಿಷಿಯಲ್ ರೂಫ್. ನಾನು ಎಂಟರ್ ಆಗ್ತಿದ್ದಂಗೆ ಈ ಇಲ್ಯೂಷನ್ ಎಫೆಕ್ಟ್ಗೆ ಅಡ್ಜಸ್ಟ್ ಆಗಲಿಕ್ಕೆ 2 ನಿಮಿಷ ತಾಗಿತ್ತು. ನಾನೆಲ್ಲೋ ಎತ್ತರದಲ್ಲಿದ್ದೇನೆ, ಆಕಾಶ ಕೈಲೇ ಹಿಡಿಬೋದು ಅಂದ್ಕೊಂಡೆ. ಸ್ವರ್ಗಕ್ಕೆ 3 ಗೇಣು ಥರ. ಏನಪ್ಪ ಇವಳು ಆಗದಿಂದ ಬರೀ ಇದನ್ನೇ ತೋರಿಸ್ತಾ ಇದ್ದಾಳೆ, ಇದೇನು ಅಂತನಾ? ನೀವು ನೋಡ್ತಾ ಇರೋದು ಸೀಸರ್ಸ್ ಪ್ಯಾಲೇಸ್ನ ದ ಫೋರಮ್ ಶಾಪ್ಸ್ನ ಮೇನ್ ಅಟ್ರಾಕ್ಷನ್, ದ ಫೌಂಟೇನ್ ಆಫ್ ಗಾಡ್ಸ್. ಇದೆಲ್ಲವೂ ರೋಮನ್ ಥೀಮ್ ಆಗಿರೋದ್ರಿಂದ ರೋಮನ್ ದೇವತೆಗಳು ನೆಪ್ಚೂನ್ ಮತ್ತು ವೀನಸ್ನ ಅಮೃತ ಶಿಲೆಗಳಿಂದ ಮಾಡಿದ ಭವ್ಯವಾದ ಮೂರ್ತಿಗಳು ಮತ್ತು ಹರಿಯುತ್ತಿರುವ ಕಾರಂಜಿ ಮೂಕ ವಿಸ್ಮಿತ ಮಾಡಿತು. ನನಗೆ ಒಮ್ಮೆ ಫ್ರೀಯಲ್ಲಿ ರೋಮ್ಗೆ ಹೋಗಿ ಬಂದಾಗೆ ಫೀಲ್ ಆಯಿತು. ಇಲ್ಲಿಯವರೆಗೆ ತಾಳ್ಮೆ ಕುತೂಹಲದಿಂದ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನನ್ನ ಕ್ಯಾಮರಾ ದೃಷ್ಟಿಯಿಂದ ಸೀಸರ್ಸ್ ಪ್ಯಾಲೇಸ್ನ ಭವ್ಯವಾದ ವಿನ್ಯಾಸವನ್ನು ವೀಕ್ಷಿಸಿ ನಿಮಗೆ ಮನೋರಂಜಿಸಿದ್ದೀನಿ ಅಂತ ಭಾವಿಸುತ್ತೇನೆ. ಹೀಗೆಯೇ ಇಂಥ ವಿಡಿಯೋಸ್ನ ಮುಂದೆಯೂ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಆಶೀರ್ವದಿಸಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಕಮೆಂಟ್ಸನ್ನು ಓದಲು ನಾನು ಕುತೂಹಲದಿಂದ ಕಾಯ್ತಿರುವೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.